ಮ್ಯಾಮ್ ಬೇಸಿಕಲಿ ಇವಾಗ Okay. ಇಫ್ ಐ ಆಮ್ ಅ ವಿಮೆನ್ ಆ್ಯಂಡ್ ಐ ಡೋಂಟ್ ನೋ ವಾಟ್ ಈಸ್ ದ ಪರ್ಫೆಕ್ಟ್ ಡಯಟ್ ಫಾರ್ ವಿಮೆನ್. ನಾನು ಹೆಣ್ಮಗು ಆಗಿ ಏನು ತಿನ್ನಬೇಕು ನನಗೆ ಬೇಸಿಕಲಿ ಗೊತ್ತಿಲ್ಲ. ಡಯಟ್ ಪರ್ಟಿಕ್ಯುಲರ್ ಟು ವಿಮೆನ್ ಅಂದರೆ ಏನೋ ಹೆಣ್ಮಕ್ಳಿಗೆ ಲೈಕ್ ವಾಟ್ ಎವರ್ ಏಜ್ ಸ್ವಲ್ಪ ಅಯರ್ನ್ ಕಂಟೆಂಟ್ ಜಾಸ್ತಿ ಇರೋ ಅಂಥ ಫುಡ್ ಬೇಕು. ಇವಾಗ ಅಯರ್ನ್ ಕಂಟೆಂಟ್ ಅಂದರೆ ನಮಗೆ ಜಾಸ್ತಿ ಏನರಲ್ಲಿ ಸಿಗುತ್ತೆ, ಸೊಪ್ಪಲ್ಲಿ ಸಿಗುತ್ತೆ. ಹಾಂ ಆ್ಯಂಡ್ ಜನಕ್ಕೆ ಒಂದು ಮಿತ್ತೇನಿದೆ, ನುಗ್ಗೆ ಸೊಪ್ಪು ನುಗ್ಗೆಕಾಯಿ ತಿನ್ನಬಾರ್ದು ಅನ್ನೋದು ಒಂದು ಮಿತ್ತು. ಓಕೆ. ಬಟ್ ಅದರಲ್ಲಿ ಜಾಸ್ತಿ ಅಯರ್ನ್ ಕಂಟೆಂಟ್ ಇರುತ್ತೆ. ಆ್ಯಂಡ್ ಎಲ್ಲರೂ ಹೇಳೋ ಥರ ಇವಾಗ ಹೇಳ್ತೀವಲ್ಲ, ಪಾಲಕ್ ಸೊಪ್ಪು, ಸ್ಪಿನಾಚ್ ಅಂತ ನಾವೇನು ಹೇಳ್ತೀವಿ, ಪಾಲಕ್ ಸೊಪ್ಪು, ಇಟ್ ಇಸ್ ವೆರಿ ರಿಚ್ ಇನ್ ಅಯರ್ನ್ ಕಂಟೆಂಟ್. ಸೊ ಆ ಸೊಪ್ಪು ಇರೋ ಆಹಾರ ತಿನ್ನಬಹುದು. ಆ್ಯಂಡ್ ಇವಾಗ ಮಕ್ಕಳ ಲೆವೆಲಲ್ಲಿ ಏನು ಹೇಳ್ತೀವಿ, ಮಕ್ಕಳು ಸ್ವಲ್ಪ ಸ್ವೀಟು ತಿಂಡಿ ಅಂದರೆ ಇಷ್ಟ ಅಲ್ವೇ. ಸೊ ಡೇಟ್ಸ್ ಅಂತ ಖರ್ಜೂರ ಹಾಂ ಖರ್ಜೂರ ಸೇರಿಸ್ಕೊಂಡ್ರು ಒಳ್ಳೆಯದು. ಏನು ಗೊತ್ತಾ, ನಾರ್ಮಲ್ ಊಟ ಎಲ್ಲರೂ ಮಾಡೋ ಥರದ್ದನ್ನೇ ಮಾಡೋದು, ಬಟ್ ಇದೊಂದು ಸ್ವಲ್ಪ ಎಕ್ಸ್ಟ್ರಾ ಸೇರಿಸಿದ್ರು ಒಳ್ಳೆಯದು ಹೆಣ್ಣು ಮಕ್ಕಳಿಗೆ. ಬಟ್ ಏನಿವೆ ಪ್ರೋಟೀನ್ ಅಂದರೆ ಇವಾಗ ಒಂದು ಬೇಳೆ ಆಗಲಿ, ಕಾಳಾಗಲಿ, ಮೊಳಕೆ ಕಾಳಾಗಲಿ, ಈಗ ನಾನ್ ವೆಜಿಟೇರಿಯನ್ಸ್ ಆಗಲಿ, ಮೊಟ್ಟೆ ಆಗಲಿ, ನಾನ್ ವೆಜಿಟೇರಿಯನ್ ತಿನ್ನೋ ಅಂಥ ಮಕ್ಕಳಿಗೆ ಸ್ವಲ್ಪ ನಾನ್ ವೆಜ್ ಕಂಟೆಂಟ್ ಜಾಸ್ತಿ ಇರೋದು ಒಳ್ಳೆಯದು. ಬಿಕಾಸ್ ಪ್ರೋಟೀನ್ ಇಸ್ ಮಚ್ ರಿಕ್ವೈರ್ಡ್. ಅದರಲ್ಲಿ ಅಯ್ಯನು ಜಾಸ್ತಿ ಆಗುತ್ತೆ, ಪ್ರೋಟೀನ್ ಕಂಟೆಂಟು ಜಾಸ್ತಿ ಆಗುತ್ತೆ. ಆ್ಯಂಡ್ B12 ಅಂತ ನಾವೇನು ಹೇಳ್ತೀವಿ, ಸೊ ಆ ಅಂಶನೂ ಜಾಸ್ತಿ ಇರುತ್ತೆ. ಸೊ ಹೆಣ್ಣು ಮಕ್ಕಳಿಗೆ ಜಾಸ್ತಿ ಬೇಕು ಅದು.